ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಹುಳುಗಳು ಚಾಕಿಯಾಗಿ 13ನೇ ದಿವಸ, 3ನೇ ಜ್ವರದಿಂದ ಎದ್ದು 2ನೇ ದಿವಸ. ನಿಮಗೆ ಇವತ್ತು ಯಾವ ಕೆಲಸಗಳನ್ನು ಮಾಡಬೇಕು, ಹುಳುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಈ 2 ದಿವಸ ನೋಡಿದ್ರಿ. ನಿನ್ನೆ ನಾವು ಹುಳುಗಳಿಗೆ ಯಾವ ರೀತಿಯ ಒಂದು ಸೋಂಕು ನಿವಾರಣೆ ಪೌಡರನ್ನು ಬಳಸಿ ಹುಳುಗಳಿಗೆ ಸೊಪ್ಪನ್ನು ಹಾಕಬೇಕು ಅಂತಕ್ಕಂಥ ಒಂದು ಪೂರ್ಣ ಪ್ರಮಾಣದ ವಿಡಿಯೋವನ್ನು ನಿಮಗೆ ನಿನ್ನೆ ನಾನು ಹಾಕಿದ್ದೀನಿ. ಇವತ್ತು ನಾವು ಹುಳುಗಳನ್ನು ತೆಳುವಾಗಿ ಹರಡಬೇಕಾಗುತ್ತೆ. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶವನ್ನು ಹುಳುಗಳಿಗೆ ಪ್ರತಿ ದಿವಸವೂ ಸಹ ನಾವು ಮಾಡಿಕೊಡಬೇಕು. ಮೊನ್ನೆ ದಿನ ಹುಳುಗಳು ಜ್ವರದಲ್ಲಿದ್ದು ಹಾಗಾಗಿ ಹುಳುಗಳನ್ನು ತೆಳುವಾಗಲಿಲ್ಲ. ನಿನ್ನೆನೂ ಸಹ ಹುಳುಗಳು ಸಮನಾಗಿದ್ದರಿಂದ ಹುಳುಗಳನ್ನು ತೆಳುವಾಗಲಿಲ್ಲ. ಇವತ್ತು ಹುಳುಗಳು ದಟ್ಟ ಆಗಿರೋದ್ರಿಂದ ಹುಳುಗಳನ್ನು ತೆಳುವಾಗಿ ಹಾಕಿ ಇವತ್ತು ಸೊಪ್ಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಹುಳುಗಳು ಎಲ್ಲೆಲ್ಲಿ ದಟ್ಟ ಆಗಿರ್ತವೆ ಆ ಕೊನೆಗಳನ್ನು ಹಿಡಿದು ಹುಳುಗಳನ್ನು ತೆಗೆದು ಹಾಕುವುದಂಥದ್ದಲ್ಲ. ಕೊನೆಗಳಿಗೆ ಹತ್ತಿರ್ತಕ್ಕಂಥ ಹುಳುಗಳನ್ನು ನಾವು ತೆಗೆದು ಕೊನೆಗಳನ್ನು ಹಾಕಿದಾಗ ಅದರ ಜೊತೆ ಹುಳುಗಳು ಸಹ ಬರ್ತವೆ. ಇದೇ ರೀತಿ ದೊಡ್ಡದಾಗಿರ್ತಕ್ಕಂಥ ಹುಳುಗಳನ್ನು ಇದೇ ರೀತಿ ತೆಳುವಾಗ್ತಕ್ಕಂಥದ್ದು. ಕೊನೆಯನ್ನು ಹಿಡಿದು ಸರಿಯಾದ ಪ್ರಮಾಣದಲ್ಲಿ ಹುಳುಗಳನ್ನು ಹರಡಬೇಕಾಗುತ್ತೆ. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಳಾವಕಾಶವನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಿಕೊಡಬೇಕು. ರೇಷ್ಮೆ ಬೆಳೆಯಲ್ಲಿ ಹುಳುಗಳನ್ನು ಸರಿಯಾಗಿ ಒಂದು ತೆಳುವಾಗಿ ಇಡ್ತಕ್ಕಂಥದ್ದು ಒಂದು ಬಹುಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ. ಅದನ್ನು ಪ್ರತಿ ದಿವಸವೂ ಸಹ ನಾವು ಅದರ ಬಗ್ಗೆ ನಿಗಾ ವಹಿಸಬೇಕು. ಹುಳುಗಳು ಯಾವ ಹಂತದ ದಟ್ಟಾಗಿದ್ದಾವೋ ಅಥವಾ ತೆಳುವಾಗಿದ್ದಾವೋ ಅಂತಕ್ಕಂಥದ್ದನ್ನು ನಾವು ಸರಿಯಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಇವತ್ತು ನಾವು ಯಾವುದೇ ಪೌಡರ್ಗಳನ್ನು ಹುಳುಗಳಿಗೆ ಕೊಡುವುದಿಲ್ಲ. ಇವತ್ತು ಹುಳುಗಳನ್ನು ತೆಳುವಾಗಿ ಹುಳುಗಳಿಗೆ ಸೊಪ್ಪು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು 3ನೇ ಜ್ವರದಿಂದ ಎದ್ದು 2ನೇ ದಿವಸ ಮಾಡ್ತೀವಿ. ಹುಳುಗಳಿಗನ್ನು ತೆಳುವಾಗಿ ಸೊಪ್ಪನ್ನು ಹಾಕ್ತಕ್ಕಂಥದ್ದು. ನಾವು 3ನೇ ಜ್ವರದಿಂದ ಎದ್ದು 2ನೇ ದಿವಸ ಸುಮಾರು 8ರಿಂದ 10 ಎಲೆಗಳವರೆಗೆ ಇರ್ತಕ್ಕಂಥ ಕೊನೆಗಳನ್ನು ಕಟ್ ಮಾಡಿಕೊಂಡು ಬಂದು ಹುಳುಗಳಿಗೆ ಸೊಪ್ಪನ್ನು ಹಾಕಬೇಕಾಗುತ್ತೆ. ಹುಳವನ್ನು ತೆಳುವು ಹಾಕೋದಕ್ಕಿಂತ ಮುಂಚೆನೇ ಸಹ ನಾವು ಸೊಪ್ಪನ್ನು ಮೂಲೆಯಲ್ಲಿ ಸಂಗ್ರಹಣೆ ಮಾಡಿ ಇಟ್ಕೊಳ್ಬೇಕು. ನಂತರ ಹುಳುಗಳನ್ನು ತೆಳುವಾಕಿ ಅವುಗಳಿಗೆ ಸೊಪ್ಪು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿ ದಿವಸ ತಾಜಾ ಸೊಪ್ಪನ್ನೇ ತಂದು ಕೊಟ್ಟರೆ ತುಂಬ ಒಳ್ಳೆಯದು. ನಾವು ಈ ರೀತಿಯಾಗಿ ಸೊಪ್ಪನ್ನು ಹಾಕ್ತಕ್ಕಂಥದ್ದು, ಉದ್ದುದ್ದವಾಗಿ ಸೊಪ್ಪನ್ನು ಹಾಕ್ತಕ್ಕಂಥದ್ದು. ಸ್ಟ್ಯಾಂಡಿಗೆ ಅಡ್ಡಲಾಗಿ ಕೊನೆಗಳನ್ನು ನಾವು ಹಾಕೋದಿಲ್ಲ.
ಬೆಳಿಗ್ಗೆ ಈ ಪೂರ್ವದಿಂದ ಹಾಕಿದ್ರೆ ಈ ಕಡೆ ಪಶ್ಚಿಮದ ಕಡೆಯಿಂದ ಸಂಜೆ ಟೈಮಲ್ಲಿ ಹಾಕ್ತೀವಿ. ಅದಷ್ಟೇ ಬದಲಾವಣೆಯನ್ನು ಮಾಡ್ತೀವಿ. ಪ್ರತಿ ಮೇವನ್ನು ಬದಲಾವಣೆ ಮಾಡಿ ಸೊಪ್ಪನ್ನು ಹಾಕ್ತೀವಿ. ಆದಷ್ಟು ಹುಳುಗಳ ಒಂದು ಏನು ಚಿಗುರು ಇರ್ತಕ್ಕಂಥದ್ದು ಒಂದೇ ಕಡೆ ಬೀಳದೇ ಇರೋ ರೀತಿ ಎಲ್ಲ ಕಡೆಯೂ ಸಹ ಕುಡಿಗಳು ಬೀಳೋ ರೀತಿ ಆಗ್ತಕ್ಕಂಥದ್ದು ತುಂಬ ಸೂಕ್ತವಾಗಿರ್ತಕ್ಕಂಥದ್ದು. ಇದನ್ನು ನೀವು ಎಚ್ಚರ ವಹಿಸಬೇಕು. ಯಾವಾಗಲೂ ಕುಡಿ ಭಾಗವನ್ನು ಒಂದೇ ಕಡೆ ಹಾಕ್ತಾಯಿದ್ರೆ ಬರೀ ಕುಡಿ ಭಾಗವನ್ನೇ ಕೆಲವು ಹುಳುಗಳು ಪ್ರತಿ ಟೈಮ್ ತಿಂತಕ್ಕಂಥದ್ದು ಆಗಬಾರ್ದು. ಆ ಕುಡಿಯನ್ನು ಕೊಡ್ತಕ್ಕಂಥದ್ದನ್ನು ಬದಲಾವಣೆ ಮಾಡಿ ಕೊಡ್ತಕ್ಕಂಥದ್ದನ್ನು ನೀವು ಅಭ್ಯಾಸ ಮಾಡಿಕೊಳ್ಬೇಕು. ಒಂದೇ ಕಡೆ ಕುಡಿ ಕೊಡ್ತಕ್ಕಂಥದ್ದನ್ನು ಮಾಡಬೇಡ್ರಿ. ಸ್ಟ್ಯಾಂಡನ್ನ ಈ ಕಡೆ ತುದಿಯಿಂದ ಒಂದು ಸಾರಿ ಕುಡಿ ಸೊಪ್ಪನ್ನು ಹಾಕ್ತಕ್ಕಂಥದ್ದು ಮತ್ತು ಈ ಕಡೆಯಿಂದ ಒಂದು ಸಾರಿ ಹಾಕ್ತಕ್ಕಂಥದ್ದನ್ನು ಮಾಡಿದ್ರೆ ಆದಷ್ಟು ಕುಡಿಗಳು ಬದಲಾವಣೆಯಾಗಿ ಹುಳುಗಳಿಗೆ ಸಿಗ್ತವೆ. ಅದನ್ನು ಎಚ್ಚರ ವಹಿಸಿ ಎಲ್ಲರೂ ಸಹ ಸೊಪ್ಪನ್ನು ಹಾಕಬೇಕಾಗತ್ತೆ. ಇದಿಷ್ಟು ಕೆಲಸಗಳು ಫ್ರೆಂಡ್ಸ್. ಹುಳುಗಳನ್ನು ತೆಳುವಾಗ್ತಕ್ಕಂಥದ್ದು, ಹುಳುಗಳಿಗೆ ತಾಜಾ ಸೊಪ್ಪನ್ನು ತಂದು ಇಟ್ಕೊಂಡು ಹುಳುಗಳಿಗೆ ತಾಜಾ ಸೊಪ್ಪನ್ನು ಹಾಕಿದ್ರೆ ಇವತ್ತಿನ ಒಂದು ಕೆಲಸ ಮುಕ್ತಾಯವಾಗುತ್ತೆ. ಬೆಳಿಗ್ಗೆ ಹುಳುಗಳನ್ನು ತೆಳುವಾಕಿದ್ರೆ ಮತ್ತು ಮಧ್ಯಾಹ್ನ ಸಂಜೆಯನ್ನು ಹಾಕೋದು ಬೇಕಾಗೋದಿಲ್ಲ. ಒಂದು ಟೈಮ್ ಮಾತ್ರ ಹುಳುವನ್ನು ತೆಳುವಾಕಿ ಇನ್ನೆರಡು ಟೈಮಲ್ಲಿ ಸೊಪ್ಪನ್ನು ಹಾಕಿದ್ರೆ ಸರಿಯಾಗುತ್ತೆ. ನಾನು ಈ ವಿಡಿಯೋವನ್ನು ಬೇಸಿಗೆ ಕಾಲದಲ್ಲಿ ಮಾಡಿರೋದ್ರಿಂದ ನಿಮಗೆ ಈಗ ವಿಡಿಯೋಗಳನ್ನು ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಬೇಸಿಗೆ ಕಾಲದಲ್ಲಿ 3 ಮೇವುಗಳನ್ನು ಕೊಟ್ಟಿದ್ದೀನಿ. ಪ್ರತಿ ಮೇವನ್ನು ಸಹ ಮಳೆಗಾಲದಲ್ಲಿ 2 ಮೇವನ್ನು ಕೊಟ್ಟರೆ ಸಾಕಾಗುತ್ತೆ. ಇದಿಷ್ಟು ಕೆಲಸಗಳು 3ನೇ ಜ್ವರ ಎದ್ದು 2ನೇ ದಿವಸ. ನಿಮಗೆ ಇನ್ನೇನಾದರೂ ವಿಚಾರಗಳು ಬೇಕಾದರೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವಷ್ಟು ಜನ ಕಮೆಂಟ್ ಮಾಡಿದ್ದೀರಾ, ಅವಕ್ಕೆ ಸದ್ಯದಲ್ಲೇ ಸಹ ಒಂದು ಎಲ್ಲ ನಿಮ್ಮ ಕಮೆಂಟ್ಗಳಿಗೆ ಉತ್ತರವನ್ನು ಸದ್ಯದಲ್ಲೇ ಕೊಡ್ತೀನಿ. ಇನ್ನೂ ಯಾರಾದರೂ ಸಹ ನಿಮಗೆ ಅನುಮಾನ ಇದ್ದರೆ, ಇನ್ನೂ ವಿಡಿಯೋದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ಇದ್ದರೆ ಖಂಡಿತ ನಿಮ್ಮ ವಿಚಾರವನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ಈ ವಿಡಿಯೋಗಳನ್ನು ಮಾಡೋದಕ್ಕೆ ಪಟ್ಟಂಥ ಶ್ರಮ ನೀವು ಮತ್ತಷ್ಟು ಜನರಿಗೆ ವಿಡಿಯೋಗಳನ್ನು ಶೇರ್ ಮಾಡಿದಾಗ ಅದು ಒಂದು ಸಾರ್ಥಕ ಆಗುತ್ತೆ. ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.